ಐ ಟಿ ಯಾವುದಪ್ಪ ಅದು ಕೇಂದ್ರ ಸರ್ಕಾರದ ಒಂದು ಅಂಗಾಂಗ. ಯಾರ್ಯಾರು ಇವತ್ತವರೆಗೂ ಒಬ್ಬರು ಬಿ ಜೆ ಪಿ ಅವ್ರ ಮೇಲೆ ಏನಾದರೂ ರೇಡ್ ಆಗದ? ಆಯ್ತು, 224 ಜನ ಇದ್ದೀವಿ, ಆಯಿತು, ಮೆಜಾರಿಟಿ 140 ನಾವೇ ಇದ್ದೀವಿ ಅಂತ ಇಟ್ಕೊಳ್ರಿ. ಇನ್ನೇನು ಬೇರೆ 60-70 ಜನದ ಮೇಲೆ ಏನೂ ಇಲ್ವಾ? ಅವರೇ ಒಂದು ಜನರ ಕಡೆಯಿಂದ ಆಯ್ಕೆಯಾಗಿ ಬರ್ತಾರೆ, ನಾವೇ ಒಂದು ಜನರ ಕಡೆಯಿಂದ ಆಯ್ಕೆಯಾಗಿ ಬರ್ತೀವಿ, ಅಥವಾ ನಾವೇ ಒಂದು ವರ್ಗಕ್ಕೆ ಸೇರ್ತೀವಿ, ಅವರೇ ಒಂದು ವರ್ಗಕ್ಕೆ ಸೇರೋಕ್ಕೆ ಸಾಧ್ಯನಾ? ಅದಂಗಿದು ಒಬ್ಬ ಬಿ ಜೆ ಪಿ ಶಾಸಕರ ಮೇಲೆ ಆಗಲ್ಲ, ಒಬ್ಬ ಬಿ ಜೆ ಪಿ ಸಂಸದನ ಮೇಲೆ ಆಗಲ್ಲ, ಇನ್ಯಾರ ಮೇಲೂ ಬಿ ಜೆ ಪಿ ನಾಯಕರುಗಳ ಮೇಲೆ ಆಗಲ್ಲ. ವಿರೋಧ ಪಕ್ಷದಲ್ಲಿ ಯಾರ್ಯಾರವರೋ ಡೈರಿ ಅವ್ರ ಮೇಲೂ ರೇಡು, ಯಾರೋ ಬಿಸ್ನೆಸ್ ಮಾಡ್ತಾರಂದ್ರೂ ಕೂಡ ರೇಡು, ವಿದೇಶಗಳಲ್ಲಿ ಏನೋ ಮಾಡ್ತಾರಂದ್ರೆ ಅವ್ರ ಮೇಲೂ ರೇಡು. ಏನಿದು? ಇದನ್ನು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನ ನಿಮ್ಮ ಒಂದು ತನಿಖೆ ಏಜೆನ್ಸಿಗಳಾಗಿ ನೀವು ಬಳಸ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗ್ತದೆ. ಚುನಾವಣಾ ಆಯೋಗನೂ ನಾವು ನೋಡಿದ್ದೀವಿ, ಅದನ್ನು ಕೂಡ ದುರ್ಬಲ ಮಾಡಿಕ್ಕಿದ್ದೀರಾ, ED ದುರ್ಬಲ ಮಾಡಿಕ್ಕಿದ್ದೀರಾ. ಈ ಥರದಲ್ಲಿ ಎಲ್ಲನೂ ಕೂಡ ನಿಮ್ಮ ಅಂಗಾಂಗಗಳು ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ. ಇದು ಪ್ರಜಾಪ್ರಭುತ್ವಕ್ಕೆ ಬಿಹಾರದಲ್ಲಿಂದ ಒಂದೊಳ್ಳೆ ಉತ್ತರನ ಕೊಡಬೇಕು ಅಂತೇಳಿ ಇವತ್ತು ರಾಹುಲ್ ಗಾಂಧೀಜಿಯವರು ಅವ್ರ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದರೆ ಒಂದು ಬದಲಾವಣೆಯನ್ನು ನಾವು ಬಯಸ್ತೀವಿ, ಈ ರೀತಿಯಾದಂಥ ದಬ್ಬಾಳಿಕೆ ವಿರುದ್ಧವಾಗಿ.